ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 94ನೇ ವೀಡಿಯೋ. ಇಲ್ಲೇನಂತ ಕೊಟ್ಟವ್ರೆ, y=mx+5 ಅನ್ನೋದು ಒಂದು ಲೈನ್ನ ಈಕ್ವೇಷನಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ m ಅನ್ನೋದು ಸ್ಲೋಪು. ಆ ಲೈನು 1,8 ಪಾಯಿಂಟಿಂದ ಪಾಸ್ ಆಯ್ತದ. ಇವಾಗ ಆ m ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. 1.8 ಅಂದರೆ ಎಷ್ಟು? ಒಂದು ಪಾಯಿಂಟ್ ಕೊಟ್ಟಾಗ ಎಡಗಡೆದು x ಆಗಿರ್ತದೆ, ಅದೇ ಥರ ಬಲಗಡೆದು y ಆಗಿರ್ತದೆ. ಆ ಎಕ್ಸ್ ವೈನ ಅದರೊಳಗಡೆ ಹಾಕಬೇಕು. ಅದರೊಳಗಡೆ ಹಾಕಿದಾಗ ಏನಾಯ್ತದೆ, y=mx+ಇದು ಅನ್ನೋದು ಇದು y=mx+5. ವೈಗೆ ಎಷ್ಟು ಹಾಕಬೇಕು? ವೈಗೆ y ಅಂದರೆ ಇದು 8 ಹಾಕಬೇಕು, ಎಕ್ಸ್ಗೆ 1 ಅಂತ ಹಾಕಬೇಕು. ಅವಾಗ ಎಷ್ಟಾಯ್ತದೆ? 8 = m ಟೈಮ್ಸ್ ಆಫ್ 1 + 5 ಅಂತ. ಇವಾಗ 8 = m ಟೈಮ್ಸ್ ಆಫ್ 1 ಅಂದರೆ m +5 ಅಂತ ಹಾಕಬೇಕು. ಈ 5 ಈ ಕಡೆಯಿಂದ ಆ ಕಡೆ ಹೋದರೆ -5 ಅಂತ ಆಯ್ತದೆ. 3 ಅನ್ನೋದು m ಎಷ್ಟು? ಸ್ಲೋಪ್ ಆಯಿತು. ಇವಾಗ ಯಾವ್ಯಾವ ಥರ ಎಷ್ಟು ಬೇಕಾದರೂ ಬೇರೆ ಬೇರೆ ಪಾಯಿಂಟ್ಗಳು ಕಂಡುಹಿಡಿಬೋದು. ಸ್ಲೋಪು 3 ಅಂತ ಸಿಕ್ತು. ಇವಾಗ ಅಲ್ಲಿ y ಮತ್ತು ಯಾವುದಾದ್ರೂ ಒಂದು ಕೊಟ್ಟಿದ್ರೆ ಈ ಸ್ಲೋಪಿಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಇನ್ನೊಂದು ಕಂಡುಹಿಡಿಬೋದು. ಇವಾಗ ಹೊಸ ಈಕ್ವೇಷನ್ ಎಷ್ಟಾಯಿತು? y=3x + 5 ಅಂತ. ಇವಾಗ ಒಂದು ಪಾಯಿಂಟಲ್ಲಿ ಎಕ್ಸು 5 ಆಗಿದ್ರೆ y ಎಷ್ಟು ಅಂತ ಕಂಡುಹಿಡಿಬೇಕು. x5 ಆಗಿದ್ರೆ y ಎಷ್ಟು ಅಂತ ಇವಾಗ ಇನ್ನೊಂದು ಕ್ವಶನ್ ಕೇಳಿದ್ರೆ ಅದನ್ನು ಕಂಡುಹಿಡಿಬೋದು. ಈ ಥರ y ಎಷ್ಟು? ಎಕ್ಸು 5 ಆಗಿದ್ರೆ 3 ಟೈಮ್ಸ್ ಆಫ್ 5 + 5, ಇಲ್ಲಿ 3 5 15 + 5, y=20. ಇಲ್ಲ y ಕೊಟ್ಬಿಟ್ಟು ಎಕ್ಸ್ನು ಯಾವುದು ಅಂತ ಕೇಳಿದ್ರು ಕಂಡುಹಿಡಿಬೋದು. ಈ ಥರ ಕೇಳ್ಬೋದು. ಯಾವ ಥರ? ಒಂದು ಈಕ್ವೇಷನ್ ಕೊಟ್ಬಿಟ್ಟು ಸ್ಲೋಪ್ ಕಂಡುಹಿಡಿಯೋದು, ಪಾಯಿಂಟ್ಗಳು ಕೊಟ್ಬಿಟ್ಟು. ಇನ್ನೊಂದು ಡೈರೆಕ್ಟ್ ಈಕ್ವೇಷನ್ ಕೊಟ್ಬಿಟ್ಟು ಸ್ಲೋಪು ಅದರಲ್ಲೇ ಕೊಟ್ಬಿಟ್ಟು ಒಂದು ಎಕ್ಸ್ ಕೊಟ್ಬಿಟ್ಟು y ಕಂಡುಹಿಡಿಬೇಕು, ಇಲ್ಲ y ಕೊಟ್ಟಿದಾಗ ಎಕ್ಸ್ ಅನ್ನೋದು ಕಂಡುಹಿಡಿಬೇಕು. ಆ ಥರನೂ ಕಂಡುಹಿಡಿಬೋದು. ಬಾಯ್.